ತುಮಕೂರಲ್ಲಿ ಹೇಮಾವತಿ ಲಿಂಕ್ ಬಡಿದಾಟ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಶಾಸಕರ ಮಧ್ಯೆ ಫೈಟ್ ಜೋರಾಗಿದೆ. ಯೋಜನೆ ಅಸ್ತ್ರ, ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಕಾಂಗ್ರೆಸ್ನ 5 ಶಾಸಕರು, 2 ಸಚಿವರ ವಿರೋಧ ಇದೆ. ತಳಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ತಮ್ಮ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದ್ರೆ ಮುಜುಗರ ಆಗುತ್ತೆ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಮೈತ್ರಿ ಶಾಸಕರು ಹೇಳಿದ್ದಾರೆ. ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಮಗಾರಿ ಶುರುವಾದ್ರೂ ಕ್ಷೇತ್ರದ ಶಾಸಕರಿಗೆ ಮಾಹಿತಿಯೇ ಇಲ್ಲ. ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನ ಸಂಗ್ರಹಿಸ್ತೀನಿ ಅಂತ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಯೋಜನೆ ಬಗ್ಗೆ ಪರಮೇಶ್ವರ್ ತುಟಿ ಬಿಚ್ಚಿಲ್ಲ. ರಾಜಣ್ಣ ರಾಜಕೀಯ ಜಟಾಪಟಿಯಿಂದ ರೈತ ಮುಖಂಡರು ಕಂಗಾಲಾಗಿದ್ದಾರೆ. ಈ ಯೋಜನೆಯ ಬಗ್ಗೆ ಪರಮೇಶ್ವರ್, ರಾಜಣ್ಣ ತುಟಿ ಬಿಚ್ಚಿಲ್ಲ. ಕಾಂಗ್ರೆಸ್ನ 5 ಶಾಸಕರು, 2 ಸಚಿವರ ವಿರೋಧ ಇದೆ. ಹೇಮಾವತಿ ಲಿಂಕ್ ಬಡಿದಾಟ ತುಮಕೂರಿನಲ್ಲಿ ಜೋರಾಗಿದೆ. ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಶಾಸಕರ ಮಧ್ಯೆ ಫೈಟ್ಗೆ ಇದು ಕಾರಣ ಆಗಿದೆ. ತಳಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ತಮ್ಮ ಸರ್ಕಾರದ ವಿರುದ್ಧವೇ ಹೋರಾಟಕ್ಕಿಳಿದ್ರೆ ಮುಜುಗರ ಆಗುತ್ತೆ ಅಂತ. ಮತ್ತೊಂದು ಕಡೆ ಮೈತ್ರಿ ಶಾಸಕರು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತೀವ್ರ ವಿರೋಧದ ನಡುವೆಯೂ ಕೂಡ ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಯೋಜನೆಯ ಕಾಮಗಾರಿ ಶುರುವಾಗಿರುವಂಥದ್ದು. ಗುಬ್ಬಿ ತಾಲೂಕಿನ ಸುಂಕಾಪುರ ಬಳಿ ಕಾಮಗಾರಿ ಮಾಡ್ತಿರೋದಂತ ನಾವು ನೋಡ್ಬೋದು. ನಾನೀಗ ಒಂದು ಸ್ಥಳದಲ್ಲಿದ್ದೀನಿ. ಏನೆಲ್ಲ ಕಾಮಗಾರಿ ಆಗ್ತಿದೆ, ಹೇಗಾಗ್ತಿದೆ ಎಲ್ಲನೂ ಕೂಡ ನಮಗೆ ತಿಳಿಸ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸುಂಕಾಪುರ ಬಳಿ ಇರುವಂತಹ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಆಗಿರುವಂಥದ್ದು, ಅದರ ಒಂದು ಕಾಮಗಾರಿ ಆಗಿರುವಂಥದ್ದು. ಜಿಲ್ಲೆಯಲ್ಲಿ ಈ ಒಂದು ಕಾಮಗಾರಿಗೆ ಸಾಕಷ್ಟು ತೀವ್ರವಾದ ವಿರೋಧ ಇರುವಂಥದ್ದು. ರೈತರಾಗಿರ್ಬೋದು ಮತ್ತು ರೈತ ಸಂಘಟನೆಗಳು, ರಾಜಕೀಯ ಮುಖಂಡರು ಸೇರಿದಂತೆ ಸಾಕಷ್ಟು ವಿರೋಧಗಳು ಇರೋದ್ರ ನಡುವೆಯೂ ಕೂಡ ಇವತ್ತು ಕಾಮಗಾರಿ ಬೆಳಗ್ಗೆಯಿಂದ ಶುರುವಾಗಿರುವಂಥದ್ದು ನಾವು ನೋಡ್ಬೋದು. ಸುಮಾರು 6-7 JCBಗಳನ್ನು ಬಳಸಿ ಮಣ್ಣು ತೆಗೆದು ಒಂದು ಪೈಪ್ಲೈನ್ಗಳನ್ನು ಅಳವಡಿಸುವಂಥದ್ದೆಲ್ಲವನ್ನು ಕೂಡ ಆಗ್ತಿರೋದನ್ನು ನಾವು ಕಾಣ್ಬೋದು. ಏನು ಇದಕ್ಕೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ತೆಗೆದುಕೊಂಡಿರುವಂಥದ್ದು. ಇವತ್ತು ಪ್ರತಿಭಟನಾಕಾರರು ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂತಹ ಯೋಜನೆ ಹಾಕ್ಕೊಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಗುಬ್ಬಿ ತಾಲೂಕಿನ ಎಲ್ಲ ಜನರು ಬಂದು ಪ್ರತಿಭಟನೆ ಮಾಡುವಂಥ ನಿರ್ಧಾರ ಇತ್ತು. ಆದರೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಒಂದು ಕಾಮಗಾರಿ ಶುರುವಾಗಿರುವಂಥದ್ದು ಮತ್ತು ಬಂದಂತಹ ಪ್ರತಿಭಟನಾಕಾರರನ್ನು ತಡೆದು ಅವರನ್ನು ಬಂಧಿಸುವಂಥ ಕೆಲಸವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಕೂಡ ಆಗಿದೆ. ಹಾಗಾಗಿ ಈ ಒಂದು ಕಾಮಗಾರಿ ಈಗ ಶುರುವಾಗಿರುವಂಥದ್ದು ಮುಂದೆ ಇದು ಮತ್ತಷ್ಟು ಉಗ್ರ ಸ್ವರೂಪ ಪಡೆದುಕೊಳ್ಳುವಂಥದ್ದು, ಈ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಇದಿಷ್ಟು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ಬಗ್ಗೆ ಆಗಿರುವಂಥ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ನಾವು ವಿಜಯೇಂದ್ರ ಅವ್ರನ್ನ ಆರ್ ಅಶೋಕ್ ಅವ್ರಿಗೆ ಫೋನ್ ಮುಖಾಂತರ ನಿನ್ನೆ ಮಾತಾಡಿದ್ದೇವೆ. ಈ ರೀತಿ ಒಂದು ನಮ್ಮಲ್ಲಿ ಲಿಂಕ್ ಕೆನಾಲ್ ಏನಿದೆ ಸಮಸ್ಯೆ, ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ, ತಾವು ಕೂಡ ಹೋರಾಟದ ಮುಂಚೂಣಿಗೆ ಬರಬೇಕು ಅಂತೇಳಿ ಎಲ್ಲ ಪಾರ್ಟಿಯವ್ರನ್ನ ನಾನು ಈ ಸಂದರ್ಭದಲ್ಲಿ ಪರಮೇಶ್ ಸಾಹೇಬ್ರನ್ನು ವಿನಂತಿ ಮಾಡ್ತೇನೆ, ಮತ್ತು ನಮ್ಮ KN ರಾಜಣ್ಣ ಸಾಹೇಬ್ರನ್ನು ವಿನಂತಿ ಮಾಡ್ತೇನೆ. ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರನ್ನ ಇನ್ಕ್ಲೂಡಿಂಗ್ K ರಂಗನಾಥ್ ಅವರು, ನಮ್ಮ ಕುಣಿಗಲ್ ಶಾಸಕರನ್ನು ಕೂಡ ನಾನು ಒತ್ತಾಯ ಮಾಡ್ತೇನೆ. ನಾವೆಲ್ಲರೂ ಕೂತು ಮಾತಾಡಿ ಒಂದು ಸರ್ಕಾರಕ್ಕೆ ಡೆಲಿಗೇಷನ್ ಹೋಗಿ ರಾಮನಗರ ಮಾಗಡಿಗೆ ನೀರು ಹೋಗೋದನ್ನು ನಿಲ್ಲಿಸಬೇಕು. ಅದೇನು ಅಲೋಕೇಶನ್ ಇದೆ 0.60 TMC ಇದೆ, ಅದನ್ನು ನಿಲ್ಲಿಸಬೇಕು. ಮತ್ತು ಲಿಂಕ್ ಕೆನಾಲ್ದು ಏನು ಒಂದು ವರದಿ ಬಂದಿದೆ, ಆ ವರದಿಯನ್ನು ನಮ್ಮ ಮುಂದೆ ಇಲ್ಲಿರುವಂಥ ಎಲ್ಲ ಶಾಸಕರ ಮುಂದೆ ಇಡಬೇಕು. ಆಗುವುಗಳನ್ನು ಡಿಸ್ಕಷನ್ ಮಾಡಬೇಕು. ಎಲ್ಲಿ ನೀರಿನ ಕೊರತೆ ಇದೆ, ನೀರನ್ನು ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು KN ರಾಜಣ್ಣವರು ಕೂಡ ಇದೊಂದು ಮೀಟಿಂಗ್ ಕರೆದು ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕು. ಕೂಡ ಮಾಡಿ ನಾವು 2023 ಕೂಡ ಹೋಲ್ಡ್ ಮಾಡಿ ಎಕ್ಸಿಸ್ಟಿಂಗ್ ಕೆನಾಲ್ನ ಗುಣದಲ್ಲಿ ಏನು 12% ಸೇರಿದೆ. ತುಮಕೂರು ಜಿಲ್ಲೆಗೆ ಬರುವಂಥ ಹೇಮಾವತಿ ನೀರಿನಲ್ಲಿ 12% ಅಲಾಟ್ಮೆಂಟ್ ಆಗಿರೋದು 1% ಅದು ಅಲಾಟ್ಮೆಂಟ್. ಅದು ತಗೊಳ್ಳೋದಕ್ಕೆ ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.